ಮನೆ ಬೀಗ ಹಾಕೊಂಡು ಅಲ್ಲಿ ಎಲ್ಲೋ ಊರು ಬಿಟ್ಟು ಹೋಗವ್ರಿ. ಎಲ್ಗ ಹಾಳಾಗಿ ಹೋಗಿದ್ದಾರೆ. ಇಂಥ ತಿರ್ಪೆ ಶೋಕಿ ಏನಕ್ಕೆ ಮಾಡಬೇಕಾಗಿತ್ತು? ಮಾನ ಮರ್ಯಾದೆ ಬೇಡವಾ? ಒಬ್ರು ದಿಸ್ಕೊಂಡ್ಮೇಲೆ ಕೊಡಬೇಕು. ಅವರು ಕಷ್ಟಪಟ್ಟು ದುಡ್ದಿರ್ತಾರಲ್ಲ, ಅದಕ್ಕೇನೆ ಅವರು ಕೊಡ್ತಾರೆ ಅಂತ ಹೇಳಿ ಕೊಟ್ಟಿರ್ತಾರಲ್ಲ. ನಾವು ನಿಯತ್ತಿಗಿಂದನ ಕೊಡಬೇಕು ಅನ್ನೋದೊಂದು ಸ್ವಲ್ಪನಾದ್ರೂ ಪರಿಜ್ಞಾನ ಬೇಡವಾ? ಇಂಥ ತಿರ್ಪೆ ಶೋಕಿ ಏನಕ್ಕೆ ಬೇಕೋ ಇವಕ್ಕೆಲ್ಲನ? ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದಾವ ಅಲೇನಿ. ನಾನು 5 ಲಕ್ಷ ಕಣಮ್ಮ. ನನ್ನ ಮಗು ಕಾಣ್ದಂಗೆ ಕೊಟ್ಟಿದ್ದೆ. ನಾನು ಇಕ್ಕೊಂಡಿದ್ದೆ, ಬಿಡಾತ ಹೋಗ್ಲಿಕ್ಕೆ ಕೊಡ್ತಾನೆ ಅಂತ ಹೇಳಿ ನಾನು ಕೊಟ್ಟೆ 5 ಲಕ್ಷ ದುಡ್ಡು. ಇವತ್ತು ನೋಡಿ ಅಂತ ಕೆಲಸ ಆಯ್ತು. ಅಯ್ಯೋ ದೇವ್ರೆ, ಕೊಡು ಅಂತ ಅಂದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಗಂಡ ಹೆಂಡ್ತಿ ಇಬ್ಬರಳು ಹಿಂಗೆ ಹೇಳ್ತಾರೆ. ಊರು ಬಿಟ್ಟು ಹೋಗವ್ರೆ. ಸಾಲದಾರೆಲ್ಲ ಬಂದು ಮರ್ಯಾದೆ ಕಳೀತಾರೆ ಅಂತ ಹೇಳಿ ಊರು ಬಿಟ್ಟು ಅದೇ ಹೋಗ್ಯವ್ರೆ ಗಂಡ ಹೆಂಡ್ತಿ ಇಬ್ಬರಳು. ಮರ್ಯಾದೆ ಇದ್ದಾರಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಮರ್ಯಾದೆಗೆ ಅರ್ತ್ಕೊಂಡು ಕೊಟ್ಟಿದ್ದೀವಲ್ಲ ನಮ್ಮ ತಪ್ಪು. ಇಂಥವ್ರಿಗೆ ತಗೊಂಡು ಕೊಟ್ಟಿದ್ದೀವಲ್ಲ ನಾವು, ನಮ್ಮ ತಪ್ಪು. ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ ಎಲ್ಲನ? ಯಾಕಕ್ಕ? ಅಲ್ಲ ಕಣಮ್ಮ, ಇವ್ರು ಎಲ್ಗೋದ್ರಪ್ಪ? ಇಲ್ವೇ ಒಳಗೆ ಯಾಕ? ಇಲ್ಲ ಕಣಮ್ಮ, ಇಲ್ಲ. ಯಾರನ ರಾತ್ರಿನ ಯಾವ ತುಂಬ್ಕೊಂಡು ಊರು ಬಿಟ್ಟು ಹೋಗ್ಯಾರೆ ಅಂತ ಅಂದ್ರು. ಊರು ಬಿಟ್ಟು ಹೋಗ್ಯಾರ ಅಂತೆಲ್ಲ ಸಾಲ ಮಾಡ್ಕೊಂಡು ನೋಡಮ್ಮ, ಸಾಲದಾರ್ದಾಗ ಕೊಡ್ಬೇಕು ತಾನೆ, ಕೊಟ್ಟು ಹೋಗ್ಬೇಕು ತಾನೆ. ರಾತ್ರಿ ಹಿಂಗೆ ಊರು ಬಿಟ್ಟು ಹೋದ್ರೆ ನಾವೇನಂತ ತಿಳ್ಕೊಬೇಕು? ನೋಡು, ನಾವು ಕಷ್ಟಪಟ್ಟು ದುಡ್ಡು ಕುಡುಕಿ ಕೊಟ್ಟಿರ್ತೀವಿ, ಕೊಡ್ಬೇಕಂಬದು ನಿಟ್ಬೇಡ್ವಿ ಇವ್ರಿಗೆಲ್ಲಾನ. ಇಂಥ ತೀರ್ಪೆ ಶೋಕಿ ಮಾಡಿ ಹಿಂಗೆಲ್ಲ ಮಾಡೋ ಅಂಥದ್ದೇನು ಬೇಕಾಗಿತ್ತು ಕೆಲನ? ಎಲ್ಲನ ಕೊಡ್ದಂಗೆ ಇವತ್ತು ನೋಡಮ್ಮ ಎಂಥ ಕೆಲಸ ಮಾಡ್ಯವ್ರು ನಮಗೆ. ಸಾಲ್ದರೆ ನೀವು ಯಾಕ? ಗೊತ್ತಿಲ್ಲ ಅವ್ರು ಎಲ್ಗೋದ್ರಪ್ಪ, ನಾವು ನೋಡಲಿಲ್ಲ. ಎಲ್ಲ ಮೊನ್ನೆ ಎಲ್ಲ ಪರದಾಡ್ತಿದ್ರು ದುಡ್ಡಿಗೂ ಅದಕ್ಕೂ. ನನ್ನ ಎಲ್ಲರನ್ನೂ ಕೇಳಿರು, ಊರಾಗೆಲ್ಲ ಕೇಳಿರು ನನ್ನ ಲಕ್ಷನ. ಅದೇನು ಮಾಡಿರಪ್ಪ ಗೊತ್ತಿಲ್ಲ. ಎಲ್ಲ ನೋಡಕ್ಕ ಇಸ್ಕೊಂಡು ತಿನ್ಬೇಕಾದ್ರೆ ಅರಸಿರ್ಲಿಲ್ವೇ? ಇಸ್ಕೋಬೇಕಾದ್ರೆ ನಿಟ್ಟಿರ್ಲಿಲ್ವೇ? ನಮಗೆ ಕೂಡ ಯೋಗ್ಯತೆ ಇದ್ರೆ ಇಸ್ಕೋಬೇಕು ಅಂತ ಇಸ್ಕೋಬೇಕು. ನಾವು 1 ರೂಪಾಯಿಗೂ ಎಂಟಾಣಿಗೂ ನಾವು ಲೆಕ್ಕ ಹಾಕಿ ನಾವು 30 ರೂಪಾಯಿ 5 ರೂಪಾಯಿ ಕಳಿದಂಗೆ ನಾವು ಕುಡ್ಕಿ ಕೊಟ್ಟಿರ್ತೀವಿ. ಏನು 5,000 ಅಲ್ಲ 10,000 ಅಲ್ಲ, ನಾವು ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದೀವಿ. ಹಿಂಗೆ ತಗೊಂಡು ಊರು ಬಿಟ್ಟು ರಾತ್ರಿ ಊರು ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ಬೇಕು ನಾವು? ಏನು ಮಾಡ್ಬೇಕು ಹೇಳಕ್ಕ? ನಾವು ಏನೋ ಬಿಡು ಕೊಡ್ತಾರೆ ಅಂತ ಹೇಳಿ ನಿಯತ್ತಿಗೆ ಕೊಟ್ಟರೆ ಹಿಂಗೆ ಮಾಡೋದು? ಯಾಕ ಇವಾಗ ಯಾರು ನಂಬ್ಕೊಡೋ ಅಂತ ಕಾಲ ಅಲ್ಲ. ಕೊಡಕ್ಕೆ ಹೋಗ್ಬಾರ್ದು ಈಗ. ಎಲ್ಲ ಕೊಡ್ತಾರೆ ಅಂತ ಕೊಡಾರ್ತ ಎಲ್ಲ ಒಬ್ಬರು ತೆಗ್ಬಿಟ್ಟಿಲ್ಲ. ಹಂಗೆ ಇಸ್ಕೊಂಡವ್ರಿ. ಎದ್ದಾಗ ಬೈನಾಗ ನೆನ್ನೆ ಯಾರೋ ಒಂದು 10 ಜನ ಬಂದಿದ್ರು. ಇವತ್ತು ನೀವು ನಾಳೆ ಬಂದಿದ್ರ? ಅವತ್ತು 10 ಜನ ಬಂದಿದ್ರು ನೆನೆ ದಿನ. ಅವರು ಹಿಂಗೆ ಗಲಾಟೆ ಮಾಡಿ ಹೋದ್ರು. ಅದಕ್ಕೇನೆ ರಾತ್ರಿ ಅವರೆಲ್ಲನೂ ಊರು ಬಿಟ್ಟು ಹೋಗಿರ್ಬೇಕು ಸಾಮಾನ್ಯ. ತಿರ್ಗಾ ಇರು ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ಅಲ್ಲ ಲೋನ್ ಆಗ್ತವೆ. ನನ್ನ ತಗ 5 ಲಕ್ಷ ಇಸ್ಕೊಂಡವನೆ, 2 ಲಕ್ಷನಾದರೂ ಕೊಡ್ತೀನಿ ಅಂದ. ಕೊಡಪ್ಪ, 1 ಲಕ್ಷ 2 ಲಕ್ಷನ ಕೊಟ್ಟು ತೀರಿಸು ಅಂತ ಹೇಳಿದ್ದೀನಿ. ಕೊಡ್ತೀನಿ, ಲೋನ್ ಆಗ್ತವೆ, ಬ್ಯಾಂಕ್ನ ಲೋನ್ ಬರ್ಸಿದ್ದೀನಿ ಅಂತ ಹೇಳ್ದಾನು. ಹಿಂಗೆ ರಾತ್ರಿ ಊರು ಬಿಟ್ಟು ಹೋದ್ರೆ ನಾನು ಏನಂತ ತಿಳ್ಕೊಬೇಕು ಹೇಳಮ್ಮ? ನಾವೇನು ತಿಳ್ಕೊಬೇಕು ನೋಡಮ್ಮ? ಇಂಥ ನನ್ನ ಮಕ್ಳು ಇರ್ತಾರೆ, ಇನ್ನು ಯಾರಿಗಾನ ಕಷ್ಟ ಸುಖಕ್ಕಂತ ಕೊಡೋಕ್ಕೂ ನಿನ್ನ ಮೇಲಿಂದ ಭಯವಾಗುತ್ತೆ. ಯಾರಿಗಾನ ಕಷ್ಟ ಅಂದ್ರೂ ಕೊಡೋಕ್ಕೆ. ಹಾಗಾದ್ರೆ ಯಾಕೆ ಬಗ್ಗೆಮ್ಮ ಇವ್ರು ಯಾರು ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ? ಸಾಲದಾರಂತೆ ಇವರು. ನೆನ್ನೆ ಹೆಸರು ಬಂದಿದ್ರಲ್ಲಿ ಗಲಾಟೆ ಮಾಡೋಕ್ಕೆ. ಇವರು ಸಾಲದಾರಂತೆ. ಇವ್ರಿಗೂ ಸಾಲ ಕೊಡ್ಬೇಕಂತ ನೋಡಮ್ಮ. ಅದಕ್ಕೇನೆ ಮನೆ ಬಿಟ್ಟು ಅದೇ ಹೋಗ್ಯವ್ರಿ. ಮನೆ ಬೀಗ ಹಾಕ್ಯಂಡು ಹತ್ತು ಹೋಗ್ಯವ್ರ ಏನು? ಅಯ್ಯೋ ರಾಮ, ಶಿವನೇ ಪರಮಾತ್ಮ ದೇವ್ರೇ. ಅಯ್ಯೋ ಯಪ್ಪ, ಈ ಪಾಟಿ ಏನೇ ಸಾಲ ಮಾಡ್ಕೊಂಬಂದಿವ್ರಿ ಅಲ್ಲ. ನಾನು ಏನು ಮಸ್ತಾಗಿ ದುಡಿತಾನೆ ಅಂತ ಅಂದ್ಕೊಂಡಿದ್ದೆವು. ಅಯ್ಯೋ ಯಪ್ಪ ದೇವ್ರಿ. ದುಡ್ದು ಮಾಡೋರು ದುಡ್ಡಿನ ಬೆಲೆ ಏನು ಅಂತ ಗೊತ್ತಿರುತ್ತೆ. ದುಡಿಯೋರಿಗೆ ಗೊತ್ತು ದುಡ್ಡಿನ ಬೆಲೆ. ದುಡ್ಡಿಲ್ದಾರ್ಗೆ ಅದು ಬಿಡು ಏನು ಕೊಡ್ತಾರೆ, ಯಾರೋ ಕೊಡ್ತಾರೆ ಬಿಡು ಅಂತ ಹೇಳಿ ಯಾರೋ ಕಂಡರ ಹತ್ರ ಇಸ್ಕೊಂಬಂದು ಎಲ್ಲ ಹಾಳು ಮಾಡಿ ಮಜಾ ಮಾಡಿ ನಡಿಯಂತಾರೆ. ದುಡ್ದಿರೋರಿಗೆ ಗೊತ್ತಿರುತ್ತೆ ಅಜ್ಜಿ. ಅವ್ರು ಹಿಂಗೆ ಆಡಂಬ್ರದಾಗ ಹೆಂಗೆ ಬೇಕಂಗೆ ತಿರ್ಪೆ ಶೋಕಿ ಮಾಡ್ಕೊಂಡಿರಲ್ಲ. ದುಡ್ದಿರೋರು ನೀವು ಒಂದು ಸ್ವಲ್ಪ ದುಡ್ದಿರೋ ದುಡ್ಡಿಗೆ ಬೆಲೆ ಕೊಡ್ತಾರೆ. ಹಿಂಗೆ ಹೆಂಗೆ ಬೇಕಂಗೆ ಎದ್ವತ್ತದ್ವ ಖರ್ಚು ಮಾಡ್ಕೊಂಡು ಹೆಂಗೆ ಬೇಕಂಗೆ ಆಡೊಬ್ರು ಜೀವನ ಮಾಡ್ಕೊಂಡು ತಿರ್ಪೆ ಶೋಕಿ ಮಾಡ್ಕೊಂಡು ಹಿಂಗೆ ಮೆರ್ದಾಡಲ್ಲ ಯಾರೂ. ದುಡ್ದಿರೋರು ದುಡ್ದು ಮಾಡೋರು. ಕರೆಕ್ಟಾಗಿ ಹೇಳ್ದೆ ಕಣಕ್ಕ. ನಂಬ ಅಂತ ಮಾತು ಹೇಳ್ಬಿಟ್ಟೆ ಬಿಡು ನೀನು. ಒಂದು ದುಡಿಯೋರು 1 ರೂಪಾಯಿಗೂ ಲೆಕ್ಕ ಹಾಕಿ ಹೆಂಗಪ್ಪ ಖರ್ಚು ಮಾಡೋದು ಏನು ಅಂತ ಲೆಕ್ಕ ಹಾಕ್ತಾರೆ. ನೀವು ಪಾಪ ನಿಮ್ಮ ಇಸ್ಕೊಂಡಿರೋ ದುಡ್ಡು ಅವ್ರಿಗೇನು ಗೊತ್ತು ದುಡ್ಡಿನ ಬೆಲೆ? ಸುಮ್ಮನೆ ಹೆಂಗೆ ಬೇಕಂಗೆ ಖರ್ಚು ಮಾಡಿವ್ರಿ. ಇವಾಗ ಗೊತ್ತಾಯ್ತು ಅವ್ರಿಗೆ. ಸಾಲ ತೀರಿಸ್ಬೇಕಾದ್ರೆ, ಸಾಲ ಮಾಡ್ಬೇಕಾದ್ರೆ ಏನೋ ಕಂಡಿಲ್ಲ ಅವರಿಗೆ, ಸಾಲ ತೀರಿಸ್ಬೇಕಾದ್ರೆ ಕಂಡಿರೋದು. ಅಲ್ಲ ಇಂಥ ಮಾಡಬಾರ್ದು. ನನ್ನ ಮಗ ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಹಿಂಗೆ ರಾತ್ರಿ ಮನೆ ಬೀಗ ಹಾಕೊಂಡು ಹಾಳಾಗಿ ಹೋದ್ರೆ ನಾವೇನಂತ ತಿಳ್ಕೊಬೇಕು? ಅಲ್ಲ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾರೆ ಹೇಳು? ಅದಕ್ಕೆ ಊರು ಬಿಟ್ಟು ಎಲ್ಲ ಹೋಗವ್ರೆ. ಎಲ್ಲೋದ್ರೂ ಬರಲೇಬೇಕಾ? ಹಿಂಗೆ ಊರು ಬಿಟ್ಟು ಹೋಗ್ಬಿಟ್ರೆ ರಾತ್ರಿನ ಅವ್ರ ಮಗಳು ಅಳಿಯ ಎಲ್ಲ ಹೋಗ್ಬಿಟ್ಟವ್ರೇನಮ್ಮ. ಹೆಂಗಪ್ಪ ಅವ್ರ ಮಗಳನ್ನ ಇಲ್ಲೇ ಕೊಟ್ಟಿರೋದು? ಕೇಳ್ರಿ. ಆಗ ಅಲ್ಲಿ ಐತೆ ಅವ್ರ ಮನೆ. ಆಗ ಅಲ್ಲಿ ರಾಜಮ್ಮರ ಮನೆ ಯಾವುದು ಅಂತ ಹೇಳಿರಿ ತೋರಿಸ್ತಾರೆ. ಆಗ ಅಲ್ಲಿ ಐತೆ ಅಲ್ಲೇ ರೋಡ್ನಾಗ, ಆಗ ಅಲ್ಲೇ ಐತಿ. ಕೇಳ್ರಿ, ಅಲ್ಲಿ ಯಾನಂತ ತೋರಿಸ್ತಾರೆ. ಇಂಥ ಮಾಡಬಾರ್ದಂತ ಪಾಪ. ಪಾಪ ನೀವು 1 ರೂಪಾಯಿ ಎಂಟಣಿ ಲೆಕ್ಕ ಹಾಕಿ ಕೊಟ್ಟಿರ್ತಾರೆ. ಯಾರದೇ ಆಗಲಿ ದುಡ್ಡೇನಿ. ಎಷ್ಟು ಕಷ್ಟಪಟ್ಟು ಇವತ್ತು ದುಡಿಬೇಕು. ಎಷ್ಟು ಕಷ್ಟ ಐತಿ 100 ರೂಪಾಯಿ ದುಡ್ಡು ದುಡಿಯೋಕ್ಕೂ. ನನ್ನ ಮಗು ಕಾಣ್ದಂಗೆ ಕೊಟ್ಟಿದ್ನಿ ಕಣಮ್ಮ ಇವತ್ತು. ನಿಜವಾಗ್ಲೂ ನನ್ನ ಮಗುಗೆ ಏನಾನ ಗೊತ್ತಾಗ್ಬಿಟ್ರೆ ಇವತ್ತು ಏನಿಲ್ಲ. ಅವ್ರೇನಾನ ಕೈ ಸಿಕ್ಬಿಟ್ರೆ ನಾನಂತೂ ಕೊಡೋವರೆಗೂ ಬಿಡಲ್ಲ, ಫಸ್ಟ್ ಕೊಟ್ಟು ಹೋಗಂತೀನಿ.
ಇಲ್ದಿದ್ದೇನು ಮಾಡ್ತಾರಕ್ಕ, ನನ್ನೇ ಕರ್ಕೊಂಡು ಹೋಗು ಅಂತಾರೆ. ಇವಾಗ ಇಲ್ಲಪ್ಪ ನಮ್ಮ ತಾಗ ಎಲ್ಲಿ ತಂದು ಕೊಡೋಣ ನಾವು, ಇಲ್ಲದ್ದು ಹೇಳ್ತಾರನ ಹೇಳು. ಇದ್ರೇನೋ ಕೊಡ್ತಿದ್ವಿ, ಇಲ್ಲದ ಕಲ್ಲು ಇಲ್ಲ ಅಂತ ಹೇಳ್ತಿರೋದು. ಇದ್ದಿದ್ದು ನಾವ್ಯಾಕೆ ಎಣಿಸ್ಕೊಂತಿದ್ವಿ, ನಿಂತ ಕೊಡ್ತಿದ್ವಿ ಅಂತಾರೆ. ಇಲ್ಲದಕ್ಕೇನೆ ಹಿಂಗೆ ಹೇಳ್ತಿರೋದು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವಾಗ ಏನು ಮಾಡ್ತೀಯ? ಅವ್ರನ್ನ ಕರ್ಕೊಂಡೋಗಿ ಇಕ್ಕೊಂಡು ಅವ್ರಿಗೆ ಕೋಳಾಕತ್ಕಿ ನಾನು ಅದೊಂದು ದಂಡ ಕೋಳಾಕದಷ್ಟೇ. ಅವ್ರನ್ನ ಕರ್ಕೊಂಡೋಗಿ ಏನು ಮಾಡೋಕ್ಕಾಗುತ್ತೆ? ಕರ್ಕೊಂಡೋಗಪ್ಪ, ನಿನ್ನೆ ಬತ್ತಿದ್ದೀನಿ ಮನೆಗೆ ಏನಾನ ಕೆಲಸ ಮಾಡಿಸಿ ಅಂತ. ನಮ್ಮ ಮನೆಗೆ ಬತ್ತಿಲ್ಲದೇನು ಕೆಲಸ ಮಾಡಿಸ್ಕೊಂಬ. ನಾವೊಂದು 20,000 ಕೊಟ್ಟಿದ್ವಿ, ಹಿಂಗೆ ಮಾತಾಡ್ದವ ಅಣ್ಣ. ನಾನು ನೆನ್ನೆ ಸ್ನಾನ ಕೇಳೋಕ್ಕೆ ಸಾಲ್ದಾರ ಯಾರೋ ಒಂದು 10 ಜನ ಬಂದಿದ್ರು ಗಲಾಟೆ ಮಾಡೋಕ್ಕೆ. ನಾವೊಂದು 20,000 ಕೊಟ್ಟಿದ್ವಿ, ಕೇಳಿವಿ ಇಲ್ಲ ನನ್ನ ತಾಯಿ. ಇಲ್ಲ ನನ್ನೇ ಕರ್ಕೊಂಡೋಗಿ ಇಲ್ಲದ್ದೇನು ತಂದು ಕೊಡೋಣ ಅಂತ ಮಾತಾಡ್ದವ ಅಣ್ಣ. ಅವಳು ಹಂಗೇನಿ, ಅವಳು ಸಾಲ್ದಾರ್ ಕೊಟ್ಟಾರ ಮೇಲೇನೆ ಇವಾಗ ಜೋರು ಮಾಡ್ತಾರೆ. ಇಸ್ಕೊಂಬತ್ತಕನ ದಮ್ಮ ಇದಕ್ಕ ಎಂತ ಇಸ್ಕೊಂತಾರೆ. ಅಲ್ಲಿ ಇಸ್ಕೋಬೇಕಾದ್ರೆ ಏನು ಎಸ್ ಮಾಡಿ ಇಸ್ಕೊಂಡ್ರು ಹಂಗೆ ಕೊಡಪ್ಪ ಕೊಡ್ತೀವಿ, ಒಂದು ತಿಂಗಳ ಮಟ್ಟಿಗೆ ಕೊಡು ಅಂತ ಇಸ್ಕೊಂಡ್ರೆ 2 ವರ್ಷ ಆಯ್ತು. 2 ವರ್ಷ ಆಯ್ತು. ನಂದು 3 ವರ್ಷ ಆಯ್ತು ಇಸ್ಕೊಂಡು. ಅಯ್ಯೋ ದೇವಿ, ಅದು ಬಡ್ಡಿ ಕೊಟ್ಟಿದ್ರಿ? ಬಡ್ಡಿ ಕೊಟ್ಟಿದ್ರ ಅದಕ್ಕೆ ಬಿಡು ಕೊಡ್ತಾರೆ. ನೀನು 10 ಬಡ್ಡಿ ಬರುತ್ತೆ ಅಂತ ನಾವು ಸುಮ್ಮನಾದ್ವಿ. ಬಡ್ಡಿ ಹಾಸಿಗೆ ಹಂಗೆ ಬಿಟ್ಟರೆ ಹಿಂಗೇನೆ ನಲ್ಲ. ನೀವು ಸುಮ್ಮನೆ ಇಸ್ಕೋಬೇಕಾಗಿತ್ತು, ಇಸ್ಕೊಂಡಲ್ಲೇ ನೀವತ್ತೆ ಅಂತ ಕೆಲಸ ಆಗೋತ್ತು. ಇಸ್ಕೊಂಡಿದ್ರೆ ಯಾವುದು ಇರ್ತಿರ್ಲಿಲ್ಲ. ಏನೋ ನಂಬಿ ಕೊಡ್ತಾರ, ಹಿಂಗೆ ಮಾಡೋದು ಇಂಥ ಮಾಡಬಾರ್ದು. ಹಣ ಇನ್ನು ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬೋದೇ ಹೊರ್ತು, ಇನ್ನು ಬೇಕಾದ್ರೆ ಇನ್ನೊಂದು ಇನ್ನು ಟೈಮ್ ಕೊಡು, ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳು ಇನ್ನೂ ಅದೊಂಥರ ಹಿಂಗೆ ಮಾಡಬಾರ್ದು ಬಿಡು. ಹಿಂಗೆ ಮಾಡಿರಿ ಅಂತಾರ್ಗು ಒಂಥರ ಬೇಜಾರಾಗುತ್ತೆ ಅಲ್ಲ. ನಾವು ಎಷ್ಟು ಕಷ್ಟಪಟ್ಟು ಕೂಡ್ಕಿರ್ತೀವಿ, ರಾತ್ರಿ ಬೀಗ ಹಾಕ್ಕೊಂಡು ಮನೆ ಬೀಗ ಹಾಕ್ಕೊಂಡು ಅದೇ ಊರು ಬಿಟ್ಟು ಹೋದ್ರೆ ನಾವು ಎಲ್ಲ ಅಂತ ಇದು ಮಾಡ್ಬೇಕು ಹೇಳಮ್ಮ. ಅಯ್ಯೋ ನೆನ್ನೆ ದಿನ ಯಾರೋ 10 ಜನ ಬಂದಿದ್ದು. 10 ಜನ ಟೆಂಪ ಮಾಡ್ಕೊಂಡು ಬಂದವ್ರಿ. ನಮಗೆ ಕೊಡ್ಬೇಕು, ನಮಗೆ 2 ಲಕ್ಷ 5 ಲಕ್ಷ ಅಂತಾರೆ. ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡವ್ರಂತೆ ನೋಡಮ್ಮ. ಇನ್ನೇನು ನಮ್ದು ಬಂದಂಗೆ ಕಣಮ್ಮ ಸಣ್ಣಿಂಗಜ್ಜಿ, ನಮ್ದು ಬಂದಂಗೆ ದುಡ್ಡು ಬಾ. ಅಷ್ಟೇ ಹೋಗ್ತಾ ಇರಬೇಕು. ನಾವು ಇಂಥಗೆಲ್ಲ ಕೊಟ್ಟು ಕೈ ಕಟ್ಕೊಳಂಗಾಗೈತಿ ಬಾ. ಏನು ಮಾಡೋಕ್ಕಾಗಲ್ಲ ಬಾ. ನಮ್ಮ ಕೈ ಬಂಡೇಡಿ ಕೊಟ್ಟಂಗಾಗೈತಿ, ಏನು ಮಾಡೋಕ್ಕಾಗಲ್ಲ ಬಾ, ಹೋಗೋಣ. ಅಂತ ಕೆಲಸ ಮಾಡ್ತಾರಪ್ಪ, ಎಂತೆಂಥ ಮೋಸ್ಕರ ಇರ್ತಾರೆ ಅಮ್ಮಂಗಾಗುತ್ತೆ. ಅಲ್ಲ ನಿಯತ್ತಂಬದು ಇಲ್ವೇ ಮನುಷ್ಯನಿಗೆ ಅಮ್ಮಂಗಾಗುತ್ತೆ. ಮೊದಲಿತ್ತು ಮರ್ಯಾದೆ ಗೌರವ ಇತ್ತು, ನಿಯತ್ತಿತ್ತು ಮೊದಲು ಕೊಡೋರು ತಿಳ್ಕೊಂಡು. ಆದರೆ ಈಗ ನಿಯತ್ತಿಗೂ ಈ ಕಾಲ ಇಲ್ಲ, ಈಗ ಏನಕ್ಕೂ ಕಾಲ ಇಲ್ಲ. ಇಸ್ಕೊಂಬತ್ತಕ ಒಂದು ಕೊಡಬೇಕಾದ್ರೂ ಒಂದು. ಅಣ್ಣ ನಿಜವಾಗ್ಲೂ ನಾನು 20,000 ಕೊಡಬೇಕಾದ್ರೆ ಕೊಡಮ್ಮ ಬಗೆಮ್ಮ. ಕೊಡ್ತೀನಿ ಕೊಡಮ್ಮ, ನಿಂದೇನು ನಾನೇನಿಗಳಮ್ಮ. ಬಗೆಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಬಂದು ಇಸ್ಕೊಂಡಾನು ಇವತ್ತು ನಾನು 20,000 ಕೊಟ್ಟೆ, ನಿಮ್ದೆಲ್ಲ ಲಕ್ಷಗಟ್ಲೆ. ಅದು ನೀವು ಹೆಂಗೆ ಸುಮ್ಮನಿತ್ತು? ನನಗೆ 20,000ಕ್ಕೆ ನನಗೆ ಹಂಗೇನೆ. ಯಾಕಂದ್ರೆ ನಾವು ದುಡ್ದಿರೋ ದುಡ್ಡು ಅಲ್ಲಕ್ಕೆ ನಮಗೆ ಬೇಜಾರಾಗುತ್ತೆ. ದುಡ್ದಿಲ್ಲದಾದ್ರೆ ಅದನ್ನು ಪುಕ್ಸೆಟ್ ಇರ್ತದೆ, ಅವ್ರಿಗೆ ಅಂತಾಗಿ ಬೇಜಾರಾಗಲ್ಲ. ನಾವು ದುಡ್ದಿರೋ ದುಡ್ಡು 20,000ನೆಲ್ಲ ನನಗೆ ಬೇಜಾರಾಗುತ್ತೆ. ನಮ್ಮಂಥ ರೈತರಿಗೆ 20,000 ದುಡ್ಡು ದುಡಿಯೋದು ಎಷ್ಟು ಕಷ್ಟ ಐತಿ ಇವತ್ತು. 100 ರೂಪಾಯಿ 500 ರೂಪಾಯಿ ಕೂಲಿ ಮಾಡ್ಬೇಕಂದ್ರೆ ಇವತ್ತು ಹೊಲ್ದಕ್ಕೆ ಹೋಗಿ ಎಷ್ಟು ಕಷ್ಟ ಐತೆ. ಅಂಥದ್ರಾಗೆ ಇವತ್ತು ನಂದು 20,000 ಹೋಗಿದೆ ಅಂದ್ರೆ ನಮ್ಗೆ 20,000 ದೊಡ್ಡದೇನಿ. ಬೇಜಾರಾಗ್ತೈತಿ. ನೀವು ಪಾಪ ಲಕ್ಷಗಟ್ಲೆ ಕೊಟ್ಟಿರೋರು ಎಷ್ಟು ಬೇಜಾರು ಮಾಡ್ಕೊಂಬಕ್ಕಿಲ್ಲ. ಇಂಥ ಮಾಡಬಾರ್ದು. ಬಂಗಾಳಿ ಮಾತಾಡಿ ಇಸ್ಕೊಂಬತ್ತಕ್ಕ ಇಸ್ಕೊಂಡು ಆಮೇಲೆ ಕೇಳಿರಿ ಕೊಡ್ತೀನಿ ನಾಳೆಗೆ ಬರ್ತೀನಿ, ಇವತ್ತು ಬರ್ತೀನಿ. ಹುಡುಗರು ಚಾಕ್ಲೇಟು ಬಿಸ್ಕೆಟ್ ಕೊಡಿಸ್ತಾರೆ ಹೇಳ್ದಂಗೆ ಹೇಳಲ್ವೇ? ಹಾಗಾಗಿ ಹೇಳಿ ಮುರುಳು ಮಾಡ್ಬಿಟ್ಟ. ಯಾರ್ದೇ ಆಗಲಿ ದುಡ್ಡೇ ಕಣಮ್ಮ. ಹೇಳಮ್ಮ ಪಾಪ. ದುಡ್ಡೇನೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾವು ತಿಂತಾರಿದ್ರೆ ಎಲ್ಲ ಅಧ್ವಾನನೇ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಧು ಅಪ್ಪ ಅಮ್ಮ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗ್ಬಿಟ್ಟವ್ರಿ. ಅಕ್ಕಿ ಸಾಲದ ನೆನ್ನೆ 10 ಜನ ಬಂದಿದ್ರು, ಇವತ್ತು ಇವ್ರು ಯಾರೋ 4 ಬಂದವ್ರಿ. ಏನು ಮಾಡೋದು? ಹಿಂಗೆ ಮಾಡಿರಿ ಏನು ಮಾಡಬೇಕು? ಇಸ್ಕೊಂಡ್ಮೇಲೆ ಅವರು ಪಾಪ ಕಷ್ಟಪಟ್ಟು ದುಡ್ದಿರ್ತಾರೆ, ಕೊಡಬೇಕಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.